ಟ್ರಾಫಿಕ್ ಪೊಲೀಸ್ ಮೇಲೆ ಹಲ್ಲೆ, ಜೆಡಿಎಸ್ ಮುಖಂಡನ ಹಲ್ಲೆ ಪ್ರಕರಣ ವಿಡಿಯೋ ವೈರಲ್ ಆಗಿದೆ. ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೊಟ್ಟಿಗೆರೆಯ ಮಂಜ ಎಂಬ ವ್ಯಕ್ತಿಯಿಂದ ಹಲ್ಲೆ. ಗೊಟ್ಟಿಗೆರೆ ಬಳಿ ಟ್ರಾಫಿಕ್ ಸಿಬ್ಬಂದಿ ನಿಂತಿದ್ರು. ಈ ವೇಳೆ ಗೊಟ್ಟಿಗೆರೆಯ ಮಂಜ ಎಂಬುವರ ವಾಹನ ಪೊಲೀಸ್ ಸಿಬ್ಬಂದಿ ಸ್ಟಾಪ್ ಅನ್ನ ಮಾಡಿದ್ದಾರೆ. ನನ್ನ ಗಾಡಿಯನ್ನೇ ಸ್ಟಾಪ್ ಮಾಡ್ತೀಯ ಅಂತ ಸಿಬ್ಬಂದಿ ಮೇಲೆ ಹಲ್ಲೆಗೆ ಮುಂದಾಗಿರುವಂತಹ ಆರೋಪ ಕೇಳಿ ಬಂದಿದ್ದು, ಟ್ರಾಫಿಕ್ ಸಿಬ್ಬಂದಿ ಕೊರಳಪಟ್ಟಿಯನ್ನ ಹಿಡಿದು ಹಲ್ಲೆಗೆ ಯತ್ನ. ಅಷ್ಟೇ ಅಲ್ಲದೆ ಸಾರ್ವಜನಿಕರು ಎಲ್ಲರೂ ಸೇರಿಕೊಂಡು ಜಗಳವನ್ನ ಬಿಡಿಸಿದ್ದಾರೆ. ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗೆ ಗೊಟ್ಟಿಗೆರೆ ಮಂಜ ಕಾಲಿನಿಂದ ಹೊಡೆಯಲು ಮುಂದಾಗಿರುವಂತಹ ವಿಡಿಯೋ ಲಭ್ಯವಾಗಿದ್ದು, ಟ್ರಾಫಿಕ್ ಪೊಲೀಸ್ ಮೇಲೇನೆ ದರ್ಪವನ್ನ ತೋರಿದ್ದಾನೆ. ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ್ ಹೇಳಿಕೆ. ನಿನ್ನೆ ಹುಳಿಮಾವು ಬಳಿ ಇರುವಂತಹ ಘಟನೆ ಇದಾಗಿದ್ದು, ಗೊಟ್ಟಿಗೆರೆ ಕ್ರಾಸ್ ನಲ್ಲಿ 3 ಗಂಟೆ ಸಂದರ್ಭದಲ್ಲಿ ಘಟನೆ ಇದು ಜರುಗಿದೆ ಅಂತ ಹೇಳಿದ್ದಾರೆ. ಕಾರ್ನಲ್ಲಿ ಟ್ರಾಫಿಕ್ ಸಿಬ್ಬಂದಿ ತಡೆದು ಟ್ರಾಫಿಕ್ ಕ್ಲಿಯರ್ ಮಾಡಲು ಮುಂದಾಗಿದ್ದಾರೆ. ಈ ವೇಳೆ ನನ್ನ ಗಾಡಿಯೇ ತಡಿತೀಯ ಅಂತ ಕಿರಿಕನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಂತರ ಮಧ್ಯರಾತ್ರಿ ಖಚಿತ ಮಾಹಿತಿ ಹಿನ್ನೆಲೆ ಬಂಧನ ಮಾಡಿದ್ದೀವಿ. ಈತ ರಾಜಕೀಯ ಪಕ್ಷದಲ್ಲಿರುವಂತಹ ವ್ಯಕ್ತಿ. ಬೆಂಗಳೂರು ಗ್ರಾಮಾಂತರದಲ್ಲಿ ರಾಜಕೀಯವಾಗಿ ಒಂದಷ್ಟು ದೂರು ಇರುವುದು ಬಗ್ಗೆ ಗೊತ್ತಾಗಿದೆ. ರಾಜಕೀಯ ಪಕ್ಷದಲ್ಲಿರುವ ಕಾರಣ ರಾತ್ರಿ ಅವರ ಕಡೆಯವರು ಬರೋದು ಮಾಡ್ತಿದ್ರು. ಈಗಾಗಲೇ 1000 ಪೊಲೀಸ್ ಮ್ಯಾನ್ಗಳನ್ನ ಒಂದು ಡೆಪ್ಯೂಟಿಯನ್ನ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಸಿಟಿ ಹುಳಿಮಾವು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇಲ್ಲಿ ಹುಳಿಮಾವು ಟ್ರಾಫಿಕ್ ಸ್ಟೇಷನ್ ಸಹ ಇಲ್ಲಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ನಮ್ಮ ಬನ್ನೇರುಘಟ್ಟ ಬೆಂಗಳೂರು ರೋಡಲ್ಲಿ ಗೊಟ್ಟಿಗೆರೆ ಕ್ರಾಸ್ ಅಂತ ಹೇಳಿ ಕ್ರಾಸಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ. ನಿನ್ನೆ ಸುಮಾರು 3 ಗಂಟೆಗೆ ನಮ್ಮ ಹುಳಿಮಾವು ಟ್ರಾಫಿಕ್ ಸ್ಟೇಷನ್ ಕರ್ತವ್ಯದಲ್ಲಿದ್ದಂತಹ ಒಬ್ಬರು ಅರುಣ್ ಮಂಜಪ್ಪ ಬಡಗೌಡರು PC 18249 ಅವರು ಮತ್ತು ಇನ್ನೊಬ್ಬರು PC 22422 ವಿಠಲ್ ಹೊರಟ್ಟಿ ಅಂತೇಳಿ ಅವ್ರನ್ನ ಮಧ್ಯಾಹ್ನ 2 ಗಂಟೆ ಕರ್ತವ್ಯಕ್ಕೆ ಅಲ್ಲಿ ನೇಮಿಸಿದ್ರು. 2 ಗಂಟೆ 3 ಗಂಟೆ ಪೀಕ್ ಅವರ್ ಅಂದರೆ ಜನ ಎಲ್ಲ ಬರೋದು ಪೀಕ್ ಅವರ್ಸ್ ಇರುತ್ತೆ. ಅವರು ಹ್ಯಾಂಡ್ ಸಿಗ್ನಲ್ ಮುಖಾಂತರ ಆ ಜಂಕ್ಷನ್ ಮ್ಯಾನೇಜ್ ಮಾಡ್ತಾ ಇದ್ರು. ಈಗಿರಬೇಕಾದ್ರೆ ಒಬ್ಬ ವ್ಯಕ್ತಿ ಕಾರ್ನ ನಮ್ಮವ್ರು ಸ್ಟಾಪ್ ಮಾಡಿದಾಗ ವೈಟ್ ಬೆಂಚ್ ಕಾರಲ್ಲಿ ಒಬ್ಬರು ಬಂದಿರ್ತಾರೆ. ಸೊ ಅವರು ಏಕಾಏಕಿ ಗಾಡಿಯಿಂದ ಹಿಡಿದು ನನ್ನ ಗಾಡಿನೇ ನೀನು ನಿಲ್ಲಿಸ್ತೀಯ, ಮತ್ತೆ ನಾನು ಯಾರಂತ ಗೊತ್ತಿಲ್ವ ಅಂತ ಹೇಳಿ ಏಕಾಏಕಿ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಅವ್ಯಾಚ ಪದಗಳಿಂದ ಬಯಸಿರ್ತಾರೆ. ಆಮೇಲೆ ಅದಕ್ಕೆ ಅವರು ಕಾನ್ಸ್ಟೇಬಲ್ ನೀವು ಅವ್ರು ಯಾರು ಏನಂತ ಗೊತ್ತಾಗಿಲ್ಲ, ಹಾಗಾಗಿ ರಿಯಾಕ್ಟ್ ಮಾಡೋ ಸಮಯದಲ್ಲಿ ಅವನು ಮೊಬೈಲ್ ಫೋನ್ ತೆಗೆದು ಕೆಳಗಡೆ ಹೊಡೆದಿದ್ದಾರೆ. ಅದೇ ರೀತಿ ಕರ್ತವ್ಯದಲ್ಲಿದ್ದಂಥ ಸಮವಸ್ತ್ರದಲ್ಲಿದ್ದಂತಹ ಯಾರು ಕಾನ್ಸ್ಟೇಬಲ್ ಮೇಲೆ ತಲೆಯಿಂದ ಅವನ ತುಟಿಗೆ ಡಿಚ್ಚಿ ಹೊಡೆದು ಮತ್ತೆ ಅವನ ಕಾಲಿಂದ ಒದ್ದು ಅವ್ರ ಜೊತೆಗೆ ಅವರಿದ್ದಂಥ ಚಾಲಕ ಮತ್ತು ಇನ್ನಿಬ್ಬರು ಸಹ ಬಂದು ಅದರಲ್ಲಿ ಜಾಯ್ನ್ ಆಗಿದ್ದಾರೆ ಅಂತ ಹೇಳಿ ಇವರು ನಮಗೊಂದು ಕೇಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಘಟನೆ ನಡೆದ ನಂತರ ಅವರು ಜಯನಗರ ಜನರಲ್ ಹಾಸ್ಪಿಟ್ಲಿಗೆ ಹೋಗಿ ಒಂದು MLC ಮಾಡಿಸಿ ನಮ್ಮ